ದಾಂಡೇಲಿ ನಗರದಲ್ಲಿ ಆಗಸ್ಟ್ 3ರಿಂದ 4 ವಲಯಗಳಲ್ಲಿ ಪ್ರಾಯೋಗಿಕ ನೀರು ಪೂರೈಕೆ. ಪೌರಾಯುಕ್ತರಾದ ವಿವೇಕ್ ಬನ್ನೆ ಮಾಹಿತಿ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ದಾಂಡೇಲಿ ನಗರದಲ್ಲಿ ಕೈಗೊಂಡಿರುವ ನೀರು ಸರಬರಾಜು ವಿತರಣಾ ಕೊಳವೆ ಮಾರ್ಗ ರೀಮಾಡೆಲಿಂಗ್ ಯೋಜನೆಯ ಪ್ರಾಯೋಗಿಕ ಚಾಲನೆಯು ಆಗಸ್ಟ್ 3ರಿಂದ 4 ವಲಯಗಳಲ್ಲಿ ನಡೆಯಲಿದೆ ಎಂದು ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ತಿಳಿಸಿದರು. ಅವರು ಇಂದು ಶನಿವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು. 4 ವಲಯಗಳಲ್ಲಿ ಪ್ರಾಯೋಗಿಕ ಚಾಲನೆ ನಡೆಯಲಿದೆ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಯೋಜನೆಯಡಿ ದಾಂಡೇಲಿ ನಗರವನ್ನು ಒಟ್ಟು 7 ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲ ಹಂತವಾಗಿ 4 ವಲಯಗಳಲ್ಲಿ ಆಗಸ್ಟ್ 3ರಿಂದ ಪ್ರಾಯೋಗಿಕವಾಗಿ ನೀರು ಪೂರೈಸಲಾಗುವುದು ಎಂದು ವಿವೇಕ್ ಬನ್ನೆ ಅವರು ತಿಳಿಸಿದರು. ವಲಯ 3ರಲ್ಲಿ ಟೌನ್ಶಿಪ್, ಬಾಂಬೆ ಚಾಳ, ಕೆಪಿಸಿ ಕಾಲನಿ, ಜೆಎನ್ ರಸ್ತೆ, ಸೋಮಾನಿ ವೃತ್ತದಿಂದ ಪಟೇಲ್ ವೃತ್ತದವರೆಗೆ ಮತ್ತು ಡಿಎಫ್ಎ ರಸ್ತೆ. ವಲಯ 5ರಲ್ಲಿ ಸುಭಾಷ್ ನಗರ, ಆಜಾದ್ ನಗರ, ವಿಜಯನಗರ, 14ನೇ ಬ್ಲಾಕ್, ಟೌನ್ಶಿಪ್, ಬರ್ಚಿ ರಸ್ತೆ, ಬಾಂಬು ಗೇಟ್ನಿಂದ ಅಂಬೇವಾಡಿ ಪೋಸ್ಟ್ ಆಫೀಸ್, ಸುದರ್ಶನ್ ನಗರ, ಎಸ್ಆರ್ಟಿ, ಟಿಆರ್ಟಿ, ಜೆಎನ್ ರಸ್ತೆ, ಸೋಮಾನಿ ವೃತ್ತದಿಂದ ಸಾಯಿಬಾಬಾ ಮಂದಿರದವರೆಗೆ. ವಲಯ 6ರಲ್ಲಿ ಮಾರುತಿ ನಗರ, ಗಾಂಧಿನಗರ, ವನಶ್ರೀ ನಗರ, ಸಾಯಿನಗರ, ಗಣೇಶ್ ನಗರ, ಐಡಿಎಸ್ಎಂಟಿ ಬಡಾವಣೆ, ಆಶ್ರಯ ಬಡಾವಣೆ. ವಲಯ 7ರಲ್ಲಿ ಅಂಬೇವಾಡಿ, ಗಣೇಶ್ ನಗರ, ಬಸವೇಶ್ವರ ನಗರ, ನಿರ್ಮಲ್ ನಗರ, ಬರ್ಚಿ ರಸ್ತೆ, ಅಂಬೇವಾಡಿ ಅಂಚೆ ಕಚೇರಿಯಿಂದ ರೈಲ್ವೆ ಸ್ಟೇಷನ್ವರೆಗೆ ಪ್ರಾಯೋಗಿಕವಾಗಿ ನೀರು ಪೂರೈಸುವ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ. ಹಳೆಯ ಪೈಪ್ಲೈನ್ನಲ್ಲಿ ನೀರು ಇರುವುದಿಲ್ಲ. ಪ್ರತಿ ವಲಯದಲ್ಲೂ ಹೊಸ ಪೈಪ್ಲೈನ್ ಜಾಲ ಮತ್ತು ಮೀಟರ್ ಅಳವಡಿಸಿ ನೀರನ್ನು ಪೂರೈಸಲಾಗುವುದು. ಪ್ರಾಯೋಗಿಕ ಚಾಲನೆ ಆರಂಭವಾದ ಬಳಿಕ ಮೇಲಿನ ವಲಯಗಳ ಹಳೆಯ ಪೈಪ್ಲೈನ್ನಲ್ಲಿ ನೀರು ಪೂರೈಕೆ ಸ್ಥಗಿತವಾಗಲಿದೆ ಎಂದು ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ತಿಳಿಸಿದರು. ಈ ಅವಧಿಯಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಸಹಕರಿಸುವಂತೆ ವಿವೇಕ್ ಬನ್ನೆ ಅವರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದರು. ನೀರು ಪೂರೈಕೆಗೆ ಸಂಬಂಧಪಟ್ಟಂತೆ ಯಾವುದೇ ದೂರುಗಳಿದ್ದಲ್ಲಿ ಸಾರ್ವಜನಿಕರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಸಿಬ್ಬಂದಿಗಳಾದ ಅರವಿಂದ್ ಶೇಟ್ ಅವರ ಮೊಬೈಲ್ ಸಂಖ್ಯೆ 9148331845, ರವಿ ನಾಯ್ಕ್ ಅವರ ಮೊಬೈಲ್ ಸಂಖ್ಯೆ 9972485233, ಮಾರುತಿ ಅವರ ಮೊಬೈಲ್ ಸಂಖ್ಯೆ 8296731369, ರಾಜೇಶ್ ನಾಯ್ಕ್ ಅವರ ಮೊಬೈಲ್ ಸಂಖ್ಯೆ 9900551079 ಹಾಗೂ ಸಾಹಿಲ್ ಅವರ ಮೊಬೈಲ್ ಸಂಖ್ಯೆ 7022706234 ಸಂಖ್ಯೆಗೆ ಸಂಪರ್ಕಿಸಬಹುದು. ಪ್ರಾಯೋಗಿಕ ಚಾಲನೆಯನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಸಿಬ್ಬಂದಿಗಳ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳಲಾಗುವುದು ಎಂದು ವಿವೇಕ್ ಬನ್ನೆ ಅವರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ದಾಂಡೇಲಿ ನಗರದಲ್ಲಿ ರೀಮಾಡೆಲಿಂಗ್ ಆಫ್ ವಾಟರ್ ಸಪ್ಲೈ ಪೈಪ್ಲೈನ್ಸ್ ಯೋಜನೆ ಜಾರಿಯಲ್ಲಿದೆ. ಅಮೃತ್ 2 ಅಂತಕ್ಕಂಥ ಒಂದು ಯೋಜನೆ ಅಡಿಯಲ್ಲಿ ಅದು ಈಗ ಸುಮಾರು 90% ಕಾಮಗಾರಿ ಮುಕ್ತಾಯ ಆಗಿದೆ. ಇನ್ನು 10% ಕಾಮಗಾರಿ ಮಾತ್ರ ಬಾಕಿ ಇದೆ. KUWSDB ಅಂತ ಒಂದು ಬೋರ್ಡ್ ಇದೆ. ಆ ಬೋರ್ಡಿಂದ ಕಾಮಗಾರಿಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಒಟ್ಟು 7 ಝೋನ್ಗಳಿದೆ ನಮ್ಮ ದಾಂಡೇಲಿ ನಗರದಲ್ಲಿ ನೀರು ಸರಬರಾಜಿಗೆ ಸಂಬಂಧಿಸಿದಂತೆ. ಆ 7 ಝೋನ್ಗಳ ಪೈಕಿ ನಾವು ಆಗಸ್ಟ್ 3, 2026 ಅಂದರೆ ನಾಳೆ ಸೋಮವಾರದಿಂದ 4 ಝೋನ್ಗಳಲ್ಲಿ ಒಂದು ಟ್ರಯಲ್ ರನ್ ಅಂತ ಮಾಡ್ತಾ ಇದ್ದೇವೆ. ಅಂದರೆ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ಸುಮಾರು ಒಂದು 15 ದಿವಸದಿಂದ 1 ತಿಂಗಳ ಕಾಲ ನಾವು ಟ್ರಯಲ್ ರನ್ ಮಾಡ್ತೀವಿ. ಆ ಟ್ರಯಲ್ ರನ್ 3ನೇ ತಾರೀಕು ಸೋಮವಾರದಿಂದ ಕಾಮೆಂಟ್ಸ್ ಆಗ್ತದೆ. ಈಗ ಹಳೆ ನಮ್ದೇನು ಪೈಪ್ಲೈನ್ ಇದೆ, ಹಳೆ ಪೈಪ್ಲೈನ್ ಮತ್ತು ಹಳೆ ಟ್ಯಾಪ್ ಏನಿದೆ, ಆ ಟ್ಯಾಪ್ಗೆ ನೀರು ಬರೋದಿಲ್ಲ. ಹೊಸ ಟ್ಯಾಪ್ಗೆ ಏನು KUWSDB ಇಂದ ಮೀಟರ್ಡ್ ಟ್ಯಾಪ್ ಇದೆಯಲ್ಲ, ಆ ನಲ್ಲಿಗೆ ನೀರು ಬರ್ತದೆ. ಸಾರ್ವಜನಿಕರು ಆ ಹೊಸ ನಲ್ಲಿಗೆ ತಮ್ಮ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು 3ನೇ ತಾರೀಕಿನಿಂದ ಅಂತಕ್ಕಂಥ ಒಂದು ವಿನಂತಿಯನ್ನು ನಾವು ಮಾಡ್ಕೊಳ್ತೇವೆ. ಇದು 15 ದಿವಸ ಅಥವಾ 1 ತಿಂಗಳವರೆಗೆ ನಾವು ಟ್ರಯಲ್ ರನ್ ಮಾಡಿದ ನಂತರ ಎಲ್ಲೆಲ್ಲಿ ಕಂಪ್ಲೇಂಟ್ಸ್ ಬರ್ತದೋ ಅದನ್ನು ರೆಕ್ಟಿಫೈ ಮಾಡ್ತಾರೆ KUWSDB ಅಂತ ಇಂಜಿನಿಯರ್ಸು. ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಒಂದು 5 ಜನರದ ಮೊಬೈಲ್ ನಂಬರ್ಗಳನ್ನು ನಾವು ಕೊಟ್ಟಿದ್ದೇವೆ. ಯಾವುದೇ ಸಮಸ್ಯೆಗಳು ಬಂದಲ್ಲಿ ಆ 5 ಜನ, ಅರವಿಂದ್ ಶೇಟ್ ಅಂತ ಇದ್ದಾರೆ, ರವಿ ನಾಯ್ಕ್ ಅಂತ ಇದ್ದಾರೆ, ಮಾರುತಿ ಅಂತ ಇದ್ದಾರೆ, ರಾಜೇಶ್ ನಾಯ್ಕ್ ಅಂತ ಇದ್ದಾರೆ, ಆಮೇಲೆ ಸಾಹಿಲ್ ಅಂತ ಇದ್ದಾರೆ. ಈ 5 ಜನರಲ್ಲಿ ಯಾರಿಗಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ ಆಯಾ ವಾರ್ಡ್ಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿಸ್ಕೊಳ್ಬಹುದು. ಸಾಮಾನ್ಯವಾಗಿ 99% ಈಗ ಆಲ್ರೆಡಿ ಒಂದ್ಸಲ ನಾವು ಚೆಕ್ ಮಾಡಿದ್ದೀವಿ, ಯಾವುದೇ ಸಮಸ್ಯೆ ಬರೋದು ರೀತಿ ಇಲ್ಲ.
ಆದಾಗ್ಯೂ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಈ 5 ಜನರಿಗೆ ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆಗಳನ್ನು ರೆಕ್ಟಿಫೈ ಮಾಡ್ಕೊಳ್ಬೇಕು. ಹಾಗೂ ಸೋಮವಾರದಿಂದ ಹೊಸ ನೀರು ಸರಬರಾಜು ವ್ಯವಸ್ಥೆಯನ್ನು ತಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತೇನೆ. ಯಾವ ಯಾವ ಏರಿಯಾ ಸರ್? ಝೋನ್ ನಂಬರ್ 3ರಲ್ಲಿ ಟೌನ್ಶಿಪ್, ಬಾಂಬೆ ಚಾಳ್, KPC ಕಾಲೋನಿ, JN ರಸ್ತೆ, ಸೋಮಾನಿ ಸರ್ಕಲ್ ಮತ್ತು ಪಟೇಲ್ ಸರ್ಕಲ್, DFA ರಸ್ತೆ ಇವೆಲ್ಲ ಬರುತ್ತೆ. ಝೋನ್ ನಂಬರ್ 5ರಲ್ಲಿ ಸುಭಾಷ್ ನಗರ್, ಆಜಾದ್ ನಗರ್, ವಿಜಯನಗರ್, 14th ಬ್ಲಾಕ್, ಟೌನ್ಶಿಪ್, ಬರ್ಚಿ ರಸ್ತೆ, ಬಾಂಬು ಗೇಟ್ನಿಂದ ಅಂಬೇವಾಡಿ ಪೋಸ್ಟ್ ಆಫೀಸ್ವರೆಗೆ, ಆಮೇಲೆ ಸುದರ್ಶನ್ ನಗರ, SRT, TRT, JN ರಸ್ತೆ, ಸೋಮಾನಿ ಸರ್ಕಲ್ದಿಂದ ಸಾಯಿಬಾಬಾ ಟೆಂಪಲ್ವರೆಗೂ. ಝೋನ್ ನಂಬರ್ 6ರಲ್ಲಿ ಮಾರುತಿ ನಗರ್, ಗಾಂಧಿನಗರ್, ವನಶ್ರೀನಗರ್, ಸಾಯಿನಗರ್, ಗಣೇಶ್ ನಗರ್, IDSMT ಲೇಔಟ್ ಮತ್ತು ಆಶ್ರಯ ಬಡಾವಣೆ ಇಷ್ಟು ಬರುತ್ತೆ. ಝೋನ್ ನಂಬರ್ 7ರಲ್ಲಿ ಅಂಬೇವಾಡಿ, ಗಣೇಶ್ ನಗರ, ಬಸವೇಶ್ವರ ನಗರ, ನಿರ್ಮಲ ನಗರ ಮತ್ತು ಬರ್ಚಿ ರಸ್ತೆ, ಅಂಬೇವಾಡಿ ಪೋಸ್ಟ್ ಆಫೀಸ್ನಿಂದ ರೈಲ್ವೆ ಸ್ಟೇಷನ್ವರೆಗೂ ಈ ಏರಿಯಾಗಳಲ್ಲಿ ನಾವು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದೇವೆ. ಇದನ್ನು ಹೊರತುಪಡಿಸಿ ವಿನಾಯಕ್ ನಗರ್ ಮತ್ತು ಬೈಲ್ಪಾರ್ ಮತ್ತು ಓಲ್ಡ್ ದಾಂಡೇಲಿ ನಾವು ಅದನ್ನು ಈ ಟ್ರಯಲ್ ರನ್ನಲ್ಲಿ ನಾವು ಇನ್ಕ್ಲೂಡ್ ಮಾಡಿಲ್ಲ. ಸೊ ಮುಂದಿನ ದಿನಮಾನಗಳಲ್ಲಿ 15 ದಿವಸ 1 ತಿಂಗಳ ಅವಧಿಯಲ್ಲಿ ನಾವು ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತೇವೆ.